ಫೇಸ್ಬುಕ್ ಲವ್, ಗಂಡ ಮಗು ಬಿಟ್ಟು ಆಂಟಿ ಎಸ್ಕೇಪ್. ಕಾರಲ್ಲೇ ಪ್ರಿಯಕರನ ಜೊತೆಗೆ ಮದುವೆಯಾದಂಥ ಕಿಲಾಡಿ ಆಂಟಿ. ಸಚಿನ್ ಶೆಟ್ಟಿ ಅನ್ನುವ ಯುವಕನ ಜೊತೆ ಆಂಟಿ ಮ್ಯಾರೇಜ್ ಆಗಿರುವಂಥದ್ದು. ಫೇಸ್ಬುಕ್ ಲವ್, ಗಂಡ ಮಗು ಬಿಟ್ಟು ಆಂಟಿ ಎಸ್ಕೇಪ್. ಕಾರಲ್ಲೇ ಪ್ರಿಯಕರನ ಜೊತೆಗೆ ಮದುವೆಯಾಗಿರುವಂಥದ್ದು ಕಿಲಾಡಿ ಆಂಟಿ. ಸಚಿನ್ ಶೆಟ್ಟಿ ಅನ್ನುವ ಯುವಕನ ಜೊತೆಗೆ ಆಂಟಿ ಮದುವೆಯಾಗಿದ್ದಾಳೆ. ಕಾರಲ್ಲೇ ಮದುವೆ ಕಾಲುಂಗರವನ್ನು ತೊಡಿಸಿಕೊಂಡಿದ್ದಾಳೆ ಈ ಆಂಟಿ. ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಗ ಹರ್ಷಿತಾ ಹೈಡ್ರಾಮಾ ಮಾಡಿರುವಂಥದ್ದು. ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಪತಿಗೆ ಹರ್ಷಿತಾ ಕಾಲ್ ಮಾಡ್ತಾರೆ. ಪ್ರಿಯಕರನ ವಿರುದ್ಧ ಬ್ಲ್ಯಾಕ್ ಮೇಲ್ ಆರೋಪವನ್ನು ಮಾಡಿರುವಂಥದ್ದು ಹರ್ಷಿತಾ. ಪತ್ನಿ ಬದಲಾಗಬಹುದು ಅಂದ್ಕೊಂಡಿದ್ದಂತಹ ಪತಿ ಈಗ ಶಾಕ್. ಪತಿ ಮನೆಗೆ ಬಂದು ಲಕ್ಷಾಂತರ ರೂಪಾಯಿ ಹಣ ಒಡವೆಯನ್ನು ದೋಚಿ ಈಗ ಹರ್ಷಿತಾ ಎಸ್ಕೇಪ್ ಆಗಿರುವಂಥದ್ದು. ಮಧ್ಯರಾತ್ರಿ ಪ್ರಿಯಕರನ ಜೊತೆಗೆ ಹರ್ಷಿತಾ ಓಡಿ ಹೋಗಿದ್ದಾರೆ. ಕಾನೂನು ಹೋರಾಟಕ್ಕೆ ಈಗ ಪತಿ ಪ್ರಕಾಶ್ ಅವರು ಮುಂದಾಗಿದ್ದಾರೆ. ಓಕೆ ನೋಡಿ, ಒಂದು ಫೇಸ್ಬುಕ್ನಲ್ಲಿ ಪರಿಚಯವಾಗ್ತಾರೆ ಇವರಿಬ್ಬರು. ಸೊ ಅದಾದಮೇಲೆ ಆ್ಯಕ್ಚುಲಿ ಇವರಿಗೆ, ಈ ಆಂಟಿಗೆ ಹೆಸರು ಹರ್ಷಿತಾ ಅಂತ, ಆಲ್ರೆಡಿ ಮದುವೆ ಆಗಿತ್ತು, ಗಂಡು ಮಗು ಬೇರೆ ಇತ್ತು. ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಗಂಡನನ್ನು ಬಿಟ್ಟು ಈಕೆ ಓಡಿ ಬಂದಿರ್ತಾಳೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ, ಸಾಂತ್ವನ ಕೇಂದ್ರ ಸೇರಿದ್ದಂಥ ಸಂದರ್ಭದಲ್ಲಿ ಅಲ್ಲೂ ಹೈಡ್ರಾಮಾ ಮಾಡಿ ನನ್ನನ್ನು ಕರ್ಕೊಂಡು ಹೋಗುವಂಥ ಪತಿಗೆ ದುಂಬಾಲು ಬೀಳ್ತಾಳೆ. ಏನೋ ಪತ್ನಿ ಚೇಂಜ್ ಆಗವಳೆ, ಮನಸ್ಸು ಚೇಂಜ್ ಮಾಡ್ಕೊಂಡವಳೆ, ಒಳ್ಳೇದಾಗಲಿ ಅಂತ ಹೇಳಿ ಹರ್ಷಿತಾಳನ್ನು ಕರ್ಕೊಂಡು ಹೋಗ್ತಾರೆ ಪತಿ ಪ್ರಕಾಶ್ ಅವರು. ಆದರೆ ಮನೆಗೆ ಬಂದಂಥ ಹರ್ಷಿತಾ ಅವರು ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರೋದಿಲ್ಲ ಗಂಡನ ಜೊತೆಗೆ. ಬದಲಾಗಿ ಮತ್ತೆ ಪ್ರಿಯಕರನ ಜೊತೆಗೆ ಸಂಪರ್ಕಕ್ಕೆ ಬಂದು ಈಗ ಮನೆಯಲ್ಲಿರುವಂಥ ಹಣ ಒಡವೆ ಎಲ್ಲವನ್ನ ದೋಚ್ಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಘಟನೆ. ಈಗ ಬದುಕು ಕಳ್ಕೊಂಡಿರ್ತಕ್ಕಂತಹ ಪ್ರಕಾಶ್ ಅವರು ನ್ಯಾಯಕ್ಕೋಸ್ಕರ ಅಂಗಲಾಚ್ತಾ ಇದ್ದಾರೆ. ಒಂದು ಕಡೆ ತನಗೆ ಕೆಟ್ಟ ಹೆಸರು ತಂದು ಹೋಗಿರ್ತಕ್ಕಂಥ ಪತ್ನಿ, ಮಗದೊಂದು ಕಡೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಒಡವೆ ಎರಡೂ ಹೋಗಿದೆ. ಸೊ ಹಾಗಾಗಿ ನ್ಯಾಯಕ್ಕೋಸ್ಕರ ಈಗ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅಮ್ಮನ ಮಗಳ ತಂದ್ಕೊಂಡಂಗಾಯ್ತು, ನಮ್ಮನ್ನು ನೋಡ್ಕೊತಾಳೆ. ಆಮೇಲೆ ನನ್ನ ಮಗನಿಗೂ ಬ್ಲಾಕ್ ಮೇಲ್ ಮಾಡವಳೆ. ಆಗ ನನ್ನ ಮಗನ್ನೇ ಆಗ್ಬೇಕು ಅಂದವಳೆ. ಹಂಗಾಗಿ ತಂದ್ಕೊಂಡು ನನ್ನ ಮಗ ಇಷ್ಟಪಡ್ದ ಹೋದ್ರು ಅವಳು ಇಷ್ಟಪಟ್ಲು ನನ್ನ ಮಗನ್ನ. ಆಗ್ಲೂ ಅಂತ ಲಾರ್ ಇತ್ತು, ಆಗ್ಲೂ ಒಂದು ಟೆಂಪ್ ಇತ್ತು, ಆಗ್ಲೂ ಹೊಸ್ಕೊಳ್ಳಿದ್ದು. ನನ್ನ ಮಗನೇ ವ್ಯವಹಾರ ಮಾಡೋನು ಮಾಡಿದ್ವಿ, ಎಲ್ಲಾನು ಮಾಡ್ಕೊಂಡು ಪ್ರತಿ ಒಂದು ಜಮೀನಿಂದು ತಂದೆ ತಾಯಿ. ನನ್ನ ಹಿರಿ ಮಗಿತ್ತಿಲ್ಲ, ಅವ್ನು ದುಬೈಗೆ ಹೋಗಿದ್ದ. ನನ್ನ ಹಿರಿ ಸೊಸೆ ಅಪ್ಪಮ್ಮಲ್ಲೇ ಇದ್ಲು. ಆದ್ರಿಂದವ ನಾವು ಈ ಥರ ಇವಳೇ ಮಗಳು, ಇವಳೇ ಸೊಸೆ, ಇವಳೇ ಮಗಳು. ಅವಳಿಗೆ ಒಂಚೂರು ಅರ್ಕೆ ಮರ್ತೆ ಮಾಡಿರಲಿಲ್ಲ. ಪ್ರತಿ ಒಂದು ಅವಳೇ ತತ್ತಿದ್ದು. ಆಮೇಲೆ ಇದು 3 ಅಕೌಂಟ್ ಒಳಗೆ, ಕಾರ್ಲೆ ಅಕೌಂಟ್ ಒಂದು, ಅರ್ಕಲ್ಗೊಡ್ದೊಂದು, ಆಮೇಲೆ ಇಲ್ಲಿ ಹಾಸನದೊಂದು, ಎಲ್ಲ ವ್ಯವಹಾರೆಲ್ಲ ಅವಳದೇ. ನನ್ನ ಮಗ 14 ಹಸ್ಗಳು ಟ್ಯಾಗಿಟ್ರಿ. ಆಮೇಲೆ ಆಳು ಕರ್ಕೊಂಡು ಭಂಗ ಮಾಡೋದು, ಸೈಲೇಜ್ ಮಾಡೋದು, ಜೋಳ ತರೋದು. ಆಮೇಲೆ ಊಟದೊತ್ತಿಗೆ ವರ್ಷ ಏನು ಮಾಡ್ತದೀಯವ, ಊಟ ಕೊಡಕ್ಲವ ಅಂತ ಕೇಳೋನು. ಆದರೂ ಅವಳು ಮನೆಗಿದ್ರೆ ರೂಮ್ ಬಿಟ್ಟು ಈಚೆ ಬರ್ತಲ್ಲ. ಆಗ ಬಂದು ಅವನೇ ಇಕ್ಕೆನು ನಾನು. ಆಗ ನಾನೇನು ಮಾಡಿದೆ, ಅಯ್ಯೋ ನನ್ನ ಮಗ ಅಸ್ತು ಬಂದೈತೆ, ಇವಳು ಬರೀ ಅನ್ನ ಮಾಡಿಕ್ತಾಳೆ ಅಂತ ಒಂದು ಮುದ್ದೆ ತಗೊಂಡಾಗ ನನ್ನ ಮಗನಿಗೆ ಹಿಡಿವಿ. ಆದ್ರೂ ಊಟ ಮಾಡೋನು, ಕೈ ತೊಳ್ಕೊಳ್ಳೋನು, ತಟ್ಟೆ ಬೋಸಿಗೆ ಹಾಕೋನು, ಹೋಗೋನು. ಮಗ ಸ್ಕೂಲ್ಗೆ ಹೋಗೋದಲ್ಲ, ಇಲ್ಲಿ ಸಂದು ಅವಳ್ದು ಅದೇ ಕೆಲಸ. ತಮ್ಮನ ಮಗಳ ತಂದ್ಕೊಂಡಂಗಾಯ್ತು, ನಮ್ಮನ್ನು ನೋಡ್ಕೊತಾಳೆ. ಆಮೇಲೆ ನನ್ನ ಮಗನಿಗೂ ಬ್ಲಾಕ್ ಮೇಲ್ ಏನು ಅಂತ ಅವ್ನು ಹೇಳ್ಬಿಡ್ತಾನೆ ಅಷ್ಟೇ ಸರ್. ಈಗ ಏನಾಗಬೇಕು ನಿಮಗೆ? ದಯವಿಟ್ಟು ಇದರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವಳಿಗೆ ಸರಿಯಾದ ರೀತಿ ಕಾನೂನು ಶಿಕ್ಷೆ ಹಾಕ್ಬೇಕು ಸರ್. ಹಾಸನ ನಗರದಲ್ಲಿ ಈ ತರ ಕೇಸ್ಗಳು ಬಹಳ ನಡೀತಿದ್ದಾವೆ. ಯಾವ ಪ್ರಕರಣಗಳು ಕೂಡ ಈ ತರ ಬೆಳಕಿಗೆ ಬಂದಿಲ್ಲ. ಏಕೆಂದ್ರೆ ದುಡ್ಡಿನ ಇದು ದೌಲತ್ತು ಆ ತರ ಆಡಿಸುತ್ತೆ ಸರ್ ಎಲ್ಲರಿಗೂ. ಅವ್ರು ಏನ್ ಬೇಕಾದ್ರೂ ಮಾಡಕ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಅವನು ನಾವು ಸ್ವರೂಪಣ್ಣ ಕಡೆ ನಮಗೆ ಹಾಸನಲ್ಲಿ ಎಲ್ಲಿ ಹೋದ್ರೆ ಕೇಳೋ ಕಾಲೇಜು ಇದು ಗೊತ್ತಾ ಹಂಗೆ ಅಂತ ನಮ್ಮ ತಮ್ಮನ ಜೊತೆ ಮಾತಾಡ್ತಾನೆ. ನಾನು ಅವನ ಜೊತೆ ಮಾತಾಡಿದ್ರೆ ಈ ತರ ಎಲ್ಲ ಹೇಳ್ತಾನೆ ಅವನು. ಅವು ಗೊತ್ತು, ಅವ್ರಿದು ನಾವು ಕಾರ್ಯಕರ್ತರು ಏನ್ ಮಾಡ್ಕೊತಾರೆ ನೀವು ಅಂತ ಹಂಗ ಅಂತ ಹೇಳಿದ್ದೇನೆ ಸರ್. ಅದಾದ್ಮೇಲೆ ಒಟ್ಟಿಗೆ ನಮಗೆ ನ್ಯಾಯ ಭರಿಸ್ಕೊಡ್ಬೇಕು ದಯವಿಟ್ಟು. ಇವಳು ಈ ತರ ಮೋಸ ಮಾಡಿದಾಳೆ. ಆಮೇಲೆ ಇನ್ನು ಮೇಲೆ ದುಡ್ಡು ಮನೆಯಿಂದ ಈಗ ಹೋಗ್ಬೇಕಾದ್ರೆ ಒಡವೆ ತಗೊಳ್ಳಿದೆ ಸರ್. ಅದ ಬಿಡಿಸಿರೋದು ಅಲ್ಲದೆ ಮತ್ತೆ 5 ಲಕ್ಷ ದುಡ್ಡು ನಮ್ಮ ಚಿಕ್ಕಮ್ಮರು ಮನೆ, ಅವ್ರದ್ದು ಮನೆ ಕೆಲಸ ನಡೀತಿದೆ, ಇಂಜಿನಿಯರ್ ಕೂಡ ಅಂತ ದುಡ್ಡು ಕೊಟ್ಟಿದ್ರು ಸರ್. ಅದ್ ದುಡ್ಡು ನಂದು 2 ಲಕ್ಷ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರತಕ್ಕಂಥದ್ದು ಸಚಿನ್. ಈಗ
ಪತ್ನಿ ಒಂದು ಕಡೆ ಹೋಗಿರುವಂಥದ್ದು, ಜೀವನ ಹೋಗಿದೆ, ಮಗದೊಂದು ಕಡೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಒಡವೆ ಎಲ್ಲವೂ ಸಹ ಕಳ್ಕೊಂಡಿದ್ದಾರೆ ಪ್ರಕಾಶ್ ಅವರು. ನ್ಯಾಯಕ್ಕೋಸ್ಕರ ಯಾವ ರೀತಿಗೆ ಅಂಗಲಾಚ್ತಾ ಇದ್ದಾರೆ, ಸದ್ಯ ಏನಾಗ್ತಾ ಇದೆ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶಿವಶಂಕರ್, ಏನು ಪತಿಯನ್ನ ಬಿಟ್ಟು ಪ್ರಿಯಕರನೊಂದಿಗೆ ಹೋದಂತಹ ಪತ್ನಿ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಆಡಿಯೋಗಳು ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ವಿಚಾರ ಗಮನಿಸಬೇಕಾದಂತ ವಿಷಯ ಏನು ಅಂತಂದ್ರೆ, ಏನು ಹತ್ತಿತಾ ಇದ್ದಾಳೆ ಅವಳು ಕಳೆದ 1 ವಾರದ ಹಿಂದೆ ಏನು ಮನೆ ಬಿಟ್ಟು ಹೋಗಿರ್ತಾಳೆ. ಮನೆ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಎಲ್ಲಾ ಕಡೆನೂ ಹುಡುಕುವಂತ ಕೆಲಸ ಅಂದ್ರೆ ಆರೋಗ್ಯ ಸಮಸ್ಯೆ ಒಡ್ಡಿ ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಹೋದವರು ರಿಟರ್ನ್ ಮನೆಗೆ ಬರೋದಿಲ್ಲ. ಹೀಗಾಗಿ ಈ ಸಂಬಂಧ ಸಾಕಷ್ಟು ಕಡೆ ಹುಡುಕ್ತಾರೆ, ಅವರು ಹಾಸನದಲ್ಲಿ ಪತ್ತೆ ಆಗ್ತಾರೆ. ಅದಾದ ಬಳಿಕ ಏನು ಹಾಸನದ ಏನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿ ಅಲ್ಲಿ ಏನು ಅಲ್ಲಿಂದ ಸಾಂತ್ವನ ಕೇಂದ್ರಕ್ಕೆ ಆಕೆಯನ್ನ ಕಳಿಸಲಾಗುತ್ತೆ. ಅದಾದ ಬಳಿಕ ಅಂದ್ರೆ ಪ್ರಿಯಕರನ್ ಜೊತೆ ಇರೋದು ಗೊತ್ತಾಗುತ್ತೆ. ಅದಾದ ಬಳಿಕ ಸಾಂತ್ವನ ಕೇಂದ್ರಕ್ಕೆ ಕಳಿಸಲಾಗುತ್ತೆ. ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ ನಂತರ ಸುಮಾರು 1 ವಾರಗಳ ಕಾಲ ಸಾಂತ್ವನ ಕೇಂದ್ರದಲ್ಲಿ ಇರ್ತಾರೆ. ಅದಾದ ಬಳಿಕ ಏನು ಪ್ರಕಾಶ್ ನೊಟ್ಟಿಗೆ ಅಂದ್ರೆ ಗಂಡನೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ನನ್ನ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಹೀಗಾಗಿ ನಾನು ಅವ್ರ ಜೊತೆ ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು. ನಾನು ಮಾಡಿದ ತಪ್ಪು ನನಗೆ ಅರಿವಾಗಿದೆ, ನನ್ನನ್ನ ಈಗ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅಂಗಲಾಗ್ತಾಳೆ. ಎಲ್ಲೋ ಒಂದ್ ಕಡೆ ಪ್ರಕಾಶ್ ಕೂಡ ಮಗುವಿನ ಮಕ ನೋಡ್ಕೊಂಡು ತಪ್ಪನ್ನ ಕ್ಷಮಿಸಿ ಪುನಃ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋಗಿ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂದಿನ ರಾತ್ರಿನೇ ಮತ್ತೆ ಆಕೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥ. ಅಂದ್ರೆ ಮನೆಯಲ್ಲಿ ಇದ್ದಂತ ಸುಮಾರು 200 ಗ್ರಾಮ್ ಒಡವೆ ಅಷ್ಟೇ ಅಲ್ಲದೆ ಸುಮಾರು 8 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಪ್ರಕಾಶ್ ಅವರು ಆರೋಪ ಮಾಡ್ತಿರ್ತಾರೆ. ಈ ಸಂಬಂಧ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿ ನನಗೆ ನ್ಯಾಯನ ಕೊಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಈ ರೀತಿ ಅನ್ಯಾಯ ಆಗಬಾರ್ದು. ಏನು ನನ್ನ ಮಗನಿಗೂ ಕೂಡ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಈಗ ಸಚಿನ್, ಓಕೆ, ಥ್ಯಾಂಕ್ ಯು ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.